ಒಮ್ಮೆ ಯೋಚಿಸಿ, ನಿಮಗೆ ಕೇವಲ ಜಾತಿಯ ಕಾರಣಕ್ಕೆ ಶಾಲೆಯ ಒಳಗೆ ಪ್ರವೇಶವಿಲ್ಲ, ಕುಡಿಯಲು ನೀರು ಸಿಗುತ್ತಿಲ್ಲ, ಕುಳಿತುಕೊಳ್ಳಲು ಸರಿಯಾದ ಜಾಗವೂ ಇಲ್ಲ. ಅಂತಹ ಕಡು ಅವಮಾನಗಳ ನಡುವೆ ಒಬ್ಬ ಹುಡುಗ ಬೆಳೆದನು. ಅವರೇ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. ಅವರು ಅನುಭವಿಸಿದ ಅವಮಾನಗಳು ಅಷ್ಟಿಷ್ಟಲ್ಲ. ಶಾಲೆಯಲ್ಲಿ ಶಿಕ್ಷಕರು ಮುಟ್ಟುತ್ತಿರಲಿಲ್ಲ, ನೀರು ಕುಡಿಯಲು ಯಾರಾದರೂ ಸುರಿಯಬೇಕಿತ್ತು. ಆದರೆ ಭೀಮ್ರಾವ್ ಅತ್ತವರಲ್ಲ, ಬದಲಾಗಿ ನೋವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡವರು. ಶಿಕ್ಷಣವೇ ನಮಗೆ ಶಕ್ತಿ ಎಂದು ನಂಬಿದವರು. ಅವಮಾನಿಸಿದ ಸಮಾಜಕ್ಕೆ ಅವರು ಜ್ಞಾನದ ಮೂಲಕ ಉತ್ತರ ನೀಡಲು ನಿರ್ಧರಿಸಿದರು. ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಓದಿ ಹಲವು ಡಾಕ್ಟರೇಟ್ ಪದವಿಗಳನ್ನು ಪಡೆದರು. ಇಡೀ ಭಾರತದಲ್ಲಿ ಅವರಿಗಿಂತ ಹೆಚ್ಚು ವಿದ್ಯಾವಂತರು ಅಂದು ಯಾರೂ ಇರಲಿಲ್ಲ. ಸಾವಿರಾರು ಪುಸ್ತಕಗಳನ್ನು ಓದಿದ ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿ ಉಳಿಯಲಿಲ್ಲ, ಬದಲಾಗಿ ಒಂದು ಜ್ಞಾನದ ಸಾಗರವಾಗಿ ಬೆಳೆದರು. ಅಂಬೇಡ್ಕರ್ ಅವರಿಗೆ ಗೊತ್ತಿತ್ತು, ಕೇವಲ ಹಕ್ಕುಗಳನ್ನು ಕೇಳಿದರೆ ಸಿಗಲ್ಲ, ಅವುಗಳನ್ನು ಪಡೆಯುವ ಅರ್ಹತೆ ಬೆಳೆಸಿಕೊಳ್ಳಬೇಕು ಎಂಬುದು. ಯಾವ ಸಮಾಜ ಅವರನ್ನು ಹೊರಹಾಕಿತ್ತೋ ಅದೇ ಸಮಾಜದ ಭವಿಷ್ಯವನ್ನು ಬರೆಯುವ ಜವಾಬ್ದಾರಿ ಅವರ ಹೆಗಲ ಮೇಲೆ ಬಂತು. ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ, ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವರು ಇತಿಹಾಸವನ್ನೇ ನಿರ್ಮಿಸಿದವರು. ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಅವರು ರಚಿಸಿದರು. ಮಹಿಳೆಯರಿಗೆ ಹಕ್ಕು, ದಲಿತರಿಗೆ ಸಮಾನತೆ ಮತ್ತು ಪ್ರತಿಯೊಬ್ಬ ಭಾರತೀಯನಿಗೂ ಸ್ವಾತಂತ್ರ್ಯ ಸಿಗುವಂತೆ ನೋಡಿಕೊಂಡರು. ಅಂದು ಶಾಲೆಯ ಹೊರಗೆ ಕುಳಿತಿದ್ದ ಹುಡುಗ ಇಂದು ಭಾರತದ ಪ್ರತಿಯೊಬ್ಬರ ಹಕ್ಕಿನ ಕಾವಲುಗಾರನಾದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕಲಿಸಿದ ಅತಿ ದೊಡ್ಡ ಪಾಠ ಏನೆಂದರೆ, ನಮ್ಮ ಪರಿಸ್ಥಿತಿ ನಮ್ಮನ್ನು ನಿರ್ಧರಿಸಬಾರದು, ನಮ್ಮ ಪರಿಶ್ರಮ ನಮ್ಮನ್ನು ನಿರ್ಧರಿಸಬೇಕು. ನಿಮ್ಮನ್ನು ಯಾರಾದರೂ ಅವಮಾನಿಸಿದರೆ ಕುಗ್ಗಬೇಡಿ, ಸಾಧಿಸಿ ತೋರಿಸಿ. ಶಿಕ್ಷಣವೇ ಸಿಂಹಿಣಿಯ ಹಾಲು, ಅದನ್ನು ಕುಡಿದವನು ಗರ್ಜಿಸಲೇಬೇಕು ಎಂಬುದು ಅವರ ಮಾತು. ಇವತ್ತು ನೀವು ಓದುವ ಪ್ರತಿಯೊಂದು ಪುಟವೂ ನಿಮ್ಮ ಭವಿಷ್ಯದ ಬಲವಾದ ಸಂವಿಧಾನವಾಗಲಿ. ಸಮಾಜವನ್ನು ಬದಲಿಸುವ ಶಕ್ತಿ ನಿಮ್ಮ ಜ್ಞಾನದಲ್ಲಿದೆ. ಅವಮಾನದಿಂದ ಸಂವಿಧಾನದವರೆಗೆ ಪಯಣಿಸಿದ ಮಹಾನಾಯಕನಿಗೆ ನಮ್ಮ ನಮನ. ಅವರ ಹಾದಿಯಲ್ಲಿ ನಾವೆಲ್ಲರೂ ನಡೆಯೋಣ. ಡಾಕ್ಟರ್ BR ಅಂಬೇಡ್ಕರ್, ದ ಸಿಂಬಲ್ ಆಫ್ ನಾಲೆಡ್ಜ್. ಜೈ ಭೀಮ್. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.